ಮಕ್ಕಳೇ FA1 ಬರುವಂತಹ 5 ಮಾರ್ಕ್ಸ್ ಇಂದು ಕಂಪಲ್ಸರಿ ಇದೇ ಕ್ವೆಶನ್ಸ್ ಬಂದೇ ಬರುತ್ತೆ ಅಂತ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಯಾವ್ಯಾವ ಕ್ವೆಶನ್ಸ್ ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ಥಿಂಗ್, ನಿಮಗೆ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರ್ ಇದು ಬಾಟ್ನಿದ್ ಅಷ್ಟೇ ಹೇಳ್ತಾ ಇರೋದು. ಸೊ ಲಿವಿಂಗ್ ವರ್ಲ್ಡ್, ಪ್ಲಾಂಟ್ ಕಿಂಗ್ಡಮ್, ಬಯೋಲಜಿಕಲ್ ಕ್ಲಾಸಿಫಿಕೇಶನ್ ಅಂಡ್ ಮಾರ್ಫಾಲಜಿ ಕೆಲವೊಬ್ಬರಿಗೆ ಫುಲ್ ಚಾಪ್ಟರ್ ಇದೆ, ಕೆಲವೊಬ್ಬರಿಗೆ ಅರ್ಧ ಚಾಪ್ಟರ್ ಇದೆ ಅಂಡ್ ಕೆಲವೊಬ್ಬರಿಗೆ ಆ ಚಾಪ್ಟರ್ ಇಲ್ವೇ ಇಲ್ಲ. ಸೊ ನಾನು ಅರ್ಧ ಚಾಪ್ಟರ್ ಅಂತ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಕ್ವೆಶನ್ಸ್ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ನೋಡಿ ಮಕ್ಕಳೇ, ಸೊ ಕಿಂಗ್ಡಮ್ ಮೊನೇರಾ ಈ ಕ್ವೆಶನ್ಸ್ ತುಂಬಾ ಸರಿ ಕೇಳಿದ್ದಾರೆ ಅಂಡ್ ತುಂಬಾ ರಿಪೀಟ್ ಆಗಿರೋದು ಯಾವುದು ಅಂತ ಅಂದ್ರೆ ಪ್ರೋಟೋಜೋನ್ಸಿನ ಟೈಪ್ಸ್ ಮಕ್ಕಳೇ. ಓಕೆ, ಸೊ ಅದರಲ್ಲಿ ಫ್ಲಾಜುಲೇಟೆಡ್, ಅಮಿಬಾಯ್ಡ್, ಸಿಲಿಯೇಟೆಡ್, ಸ್ಪೋರೋಜೋನ್ಸ್ ಇದೆಯಲ್ಲ, ಇದ್ರ ಬಗ್ಗೆ ಬರೀಬೇಕು ಅಂಡ್ ಅದ್ರ ಒಂದು ಎಕ್ಸಾಂಪಲ್ ಬರೀಬೇಕು. ಸೊ ಇಲ್ಲಿ ನಿಮಗೆ ಇದು 5 ಮಾರ್ಕ್ಸಿಗೆ ತುಂಬಾ ಸರಿ ಆಲ್ರೆಡಿ ರಿಪೀಟ್ ಮಾಡಿದ್ದಾರೆ. ದೆನ್ ಬೆಸಿಡಿಯೋಮೈಸಿಟಿಸ್ ಆಗಿರ್ಬೋದು, ಆಸ್ಕೋಮೈಸಿಟಿಸ್, ಇಂಥ ಕ್ವೆಶನ್ಸ್ ಅದ್ರ ಬಗ್ಗೆ ಒಂದು 4-5 ಪಾಯಿಂಟ್ಸ್ ನೀವು ಬರೀಬೇಕಾಗುತ್ತೆ. ದೆನ್ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆನು ತುಂಬಾ ಇಂಪಾರ್ಟೆಂಟ್, ತುಂಬಾ ಸರಿ ಆಲ್ರೆಡಿ ರಿಪೀಟ್ ಮಾಡಿದ್ದಾರೆ ನಿಮಗೆ ಎಕ್ಸಾಮ್ಗಳಲ್ಲಿ. ಓಕೆನಾ. ದೆನ್ ಲೈಫ್ ಸೈಕಲ್ ಆಫ್ ಮಾಸ್. ಸೊ ಮಾಸ್ ಅಲ್ಲಿ 2 ತರ, ಪ್ರೋಟೋನಿಮಾ ಮತ್ತೆ ಲೀಫಿ ಸ್ಟೇಜ್ ಬರುತ್ತಲ್ಲ, ಸೊ ಅದ್ರದ್ದು ಎಕ್ಸ್ಪ್ಲೇನ್ ಮಾಡ್ಕೊಂತ ದಟ್ ಈಸ್ ಗ್ಯಾಮೆಟೋಫೈಟ್, ಆಮೇಲೆ ಸ್ಪೋರೋಫೈಟ್ ಸ್ಟೇಜ್ ಅಲ್ಲಿ ಫುಡ್ ಸಿಟಾ ಕ್ಯಾಪ್ಸುಲ್ ಬರುತ್ತೆ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಬರೀಬೇಕಾಗುತ್ತೆ ಮಕ್ಕಳೇ. ದೆನ್ ಟೆರಿಡೋಫೈಟ್ಸ್ ಅಥವಾ ಜಿಮ್ನೋಸ್ಪಮ್ಸ್ ಯಾವ್ದಾದ್ರು ಒಂದು 5 ಮಾರ್ಕ್ಸ್ಗೆ ಕೇಳ್ತಾರೆ. ದೆನ್ ಬೈನಾಮಿಯಲ್ ನಾಮಿನಿಕ್ಲೇಚರ್ ಅಂದ್ರೆ ಏನು, ಅದ್ರದ್ದು ರೂಲ್ಸ್ ಏನಿದೆ, ಸೊ ಇದು ತುಂಬಾ ಸರಿ 5 ಮಾರ್ಕ್ಸ್ಗೆ ಕೇಳಿದ್ದಾರೆ. ದೆನ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಯಾವ್ದಾವ್ದು, ಸ್ಪೀಶೀಸ್, ಜೀನಸ್, ಅದು ಟೋಟಲ್ ಆಗಿ 7 ಕ್ಯಾಟಗರೀಸ್ ಇದೆಲ್ಲ, ಅದ್ರ ಬಗ್ಗೆ ಬರೆಯುವಂಥದ್ದು. ದೆನ್ ಎಸ್ಟಿವೇಷನ್ ಅಂದ್ರೆ ಏನು, ಅದ್ರದ್ದು ಟೈಪ್ಸ್ ವಿತ್ ಎಕ್ಸಾಂಪಲ್ಸ್ ತುಂಬಾ ಸರಿ ರಿಪೀಟ್ ಮಾಡಿದ್ದಾರೆ. ಹಾಗೆ ಮಕ್ಕಳೇ ಇದು ತುಂಬಾ ಇಂಪಾರ್ಟೆಂಟ್. ಸೊ ಲೀಫ್ ಸ್ಟ್ರಕ್ಚರ್, ಲೀಫ್ ನ ಡಯಾಗ್ರಾಮ್ ಬರ್ದ್ಬಿಟ್ಟು ಅದರಲ್ಲಿ ಯಾವ್ದಾವ್ದು ಪಾರ್ಟ್ಸ್ ಇದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡುವಂಥದ್ದು. ದೆನ್ ರೀಜನ್ಸ್, ರೂಟ್ ಟಿಪ್ ರೀಜನ್ಸ್ ಮಕ್ಕಳು ಇದು ತುಂಬಾ ಸರಿ ಕೇಳಿದ್ದಾರೆ. ಸೊ ರೂಟ್ ಟಿಪ್ ಅಲ್ಲಿ ಬರುವಂತಹ ಮೆಚುರೇಷನ್, ಎಲಾಂಗೇಷನ್, ಅದ್ರ ಬಗ್ಗೆ ಕ್ವೆಶನ್. ದೆನ್ ಅದಾದ್ಮೇಲೆ ಲೀವ್ಸ್ ಅರೇಂಜ್ಮೆಂಟ್ ಮಕ್ಕಳೇ. ಸೊ ಸ್ಟೆಮ್ ಮೇಲೆ ಅರೇಂಜ್ ಆಗಿರುವಂತಹ ಲೀವ್ಸ್ ಗೆ ನಾವು ಫಿಲ್ಲೋಟ್ಯಾಕ್ಸಿ ಅಂತ ಹೇಳ್ತೀವಲ್ಲ, ಸೊ ಈ ಟೈಪ್ಸ್ ಯಾವ್ದಿದೆ ಅದರಲ್ಲಿ ಮತ್ತೆ ಎಕ್ಸಾಂಪಲ್ಸ್ ಯಾವ್ದಿದೆ ಆ ಕ್ವೆಶನ್ ತುಂಬಾ ಸರಿ ಕೇಳಿದ್ದಾರೆ ನೋಡಿ ಮಕ್ಕಳೇ. ಸೊ ಇದಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಕ್ವೆಶನ್ಸ್ ಆಗಿರುತ್ತೆ ನಿಮಗೆ. ದೆನ್ ಇನ್ ಕೇಸ್ ನೀವೇನಾದ್ರೂ KCT ಬ್ಯಾಚ್ಗೆ ಜಾಯಿನ್ ಆಗಬೇಕು, ನಮ್ಮ PW ನಲ್ಲಿ ನಡೆಯುವಂತಹ KCT ಬ್ಯಾಚ್ಗೆ ಜಾಯಿನ್ ಆಗಬೇಕು ಅಂದ್ರೆ, ಸೊ ನಿಮಗೆ ಅಂತಾನೆ ಲಕ್ಷ KCT 2.0 ಇದೆ, ಇವಾಗ ತಾನೇ ಸ್ಟಾರ್ಟ್ ಆಗಿರುವಂತದ್ದು. ಸೊ ಚಾಪ್ಟರ್ಸ್ ನಿಮಗೆ ಬ್ಯಾಕ್ಲಾಗ್ ಆಗಲ್ಲ. ಸೊ ದಿಸ್ ಇಸ್ ನ್ಯೂಲಿ ಸ್ಟಾರ್ಟೆಡ್ ಬ್ಯಾಚ್ ಅಂಡ್ ಕಂಪ್ಲೀಟ್ ಬೋರ್ಡ್ ಪ್ರಿಪರೇಷನ್ ಆಗಬೇಕು ಅಂತಂದ್ರೆ ನಮ್ಮ ಪ್ರಗತಿ ಬ್ಯಾಚ್ ಅಂತ ಇದೆ. ಸೊ ಪ್ರಗತಿ ಸೆಕೆಂಡ್ PUC 2027. ಸೊ ಇದರದ್ದು ಪ್ರೈಸ್ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಿದೆ. ಇಫ್ ಯು ವಾಂಟ್ ಯು ಕ್ಯಾನ್ ಜಾಯಿನ್ ನೌ ಆಲ್ಸೋ. ಸೊ ಇವಾಗೂ ಕೂಡ ಜಾಯಿನ್ ಆಗಿ ನಿಮ್ಮ ಪ್ರಿಪರೇಷನ್ ನ ಇನ್ನೂ ಬೂಸ್ಟ್ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಸೊ ಇದೇ ತರ ಮತ್ತೇನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬೈ ಬೈ. ಹೆಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಯು ಆಲ್ ಡೂಯಿಂಗ್ ಗ್ರೇಟ್ ಅಂಡ್ ವೆಲ್ಕಮ್ ಬ್ಯಾಕ್. ನಿಮ್ಮ ಫಸ್ಟ್ PUC FA1 ಅಲ್ಲಿ ಬಯಾಲಜಿಯಿಂದ 4 to 5 ಚಾಪ್ಟರ್ಸ್ಗಳಿರಬಹುದು. ಕೆಲವು ಕಾಲೇಜಸ್ಗಳಲ್ಲಿ ಇದು ವೇರಿ ಆಗುತ್ತೆ, 4, 5, 6 ಈ ಥರ. ಬಟ್ ಮೋಸ್ಟ್ ಆಫ್ ದ ಕಾಲೇಜಸ್ ಆರ್ ಕವರಿಂಗ್ ಆ್ಯಂಡ್ ಇನ್ಕ್ಲೂಡಿಂಗ್ ಓನ್ಲಿ 4 to 5 ಚಾಪ್ಟರ್ಸ್, ರೈಟ್? ಫಸ್ಟ್ 4 or 5 ಚಾಪ್ಟರ್ಸ್. ಅದರಲ್ಲಿ ಬಯಾಲಜಿಯ ಝೂಯಾಲಜಿ ಸೆಕ್ಷನಲ್ಲಿ ನಿಮ್ಗಿರೋದು ಅನಿಮಲ್ ಕಿಂಗ್ಡಮ್ ಚಾಪ್ಟರ್ ಮಾತ್ರ. ಅದರಲ್ಲಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದಿರುತ್ತೆ 5 ಮಾರ್ಕ್ಗೆ ಅಂತ ಇವತ್ತಿನ ಸೆಷನಲ್ಲಿ ತಿಳ್ಕೊಳ್ಳೋಣ. ಸೊ ವಿ ಆರ್ ಜಸ್ಟ್ ಗೋಯಿಂಗ್ ಟು ಟಾಕ್ ಅಬೌಟ್ ವಾಟ್ ಆರ್ ದ 5 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ದ ಅನಿಮಲ್ ಕಿಂಗ್ಡಮ್ ಫಾರ್ ಯುವರ್ FA1. ಇನ್ನೊಂದು, ಸರ್ ಇದಕ್ಕೆಲ್ಲ ನಮ್ಗೆ ಆನ್ಸರ್ ಬೇಕು ಅಂತ ಅನ್ಸಿದ್ರೆ ದ ಮ್ಯಾರಥಾನ್ ಇಸ್ ಆಲ್ರೆಡಿ ಡನ್ ಆಗಿದೆ. FA1 ಬಯಾಲಜಿ ಮ್ಯಾರಥಾನ್ ಫಾರ್ ಫಸ್ಟ್ PUC ಇಟ್ಸ್ ಆಲ್ರೆಡಿ ಡನ್, ಲೈವ್ ಆಗಿದೆ. ನೀವು ಇದೇ ಚಾನಲಲ್ಲಿ ಲೈವ್ ಸೆಕ್ಷನ್ಗೆ ಹೋದರೆ ಯು ಕ್ಯಾನ್ ವಾಚ್ ಆಲ್ ದೋಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಎಲ್ಲ ಡಿಸ್ಕಸ್ ಮಾಡಲಾಗಿದೆ, ಕ್ವಶನ್ಸ್ಗಳು ಆನ್ಸರ್ನ ಡಿಸ್ಕಸ್ ಮಾಡಿದ್ದಾರೆ. ಓಕೆ, ಸೊ ಯು ಕ್ಯಾನ್ ವಾಚ್ ದಟ್. ರೈಟ್ ಎನಿ 5 ಡಿಫರೆನ್ಸಸ್ ಬಿಟ್ವೀನ್ ಕಾಂಟ್ರಿಕ್ಟೈಸ್ ಅಂಡ್ ಆಸ್ಟಿಕ್ಟೈಸ್. 5 ಮಾರ್ಕ್ ಕ್ವಶನ್. ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿಲ್ಲ, ಅಂದರೆ ಥಿಯರಿ ಕೊಟ್ಟಿದ್ದಾರೆ, ಟ್ಯಾಬ್ಯುಲರ್ ಕಾಲಮ್ ಕೊಟ್ಟಿಲ್ಲ. ನೀವೇನಾದರೂ ಕೂಡ ಅರ್ಜುನದಲ್ಲಿ ಇದ್ದರೆ, ಸೊ ಅಂದರೆ ಅರ್ಜುನ KCET 2027 ಇಸ್ ದ ಬ್ಯಾಚ್ ಫಾರ್ ಕ್ಲಾಸ್ 11 ಸ್ಟೂಡೆಂಟ್, ಫಸ್ಟ್ PU ಸ್ಟೂಡೆಂಟ್ಸ್ಗೆ ಇರೋದು ಮಕ್ಕಳೇ. ನೀವೇನಾದರೂ ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ಜಾಯಿನ್ ಆಗಬಹುದು. Because this batch is for your board as well as the KCET exam. ಎರಡನ್ನೂ ಕೂಡ ಅಲ್ಲಿ ಕಲಿಸಲಾಗುತ್ತೆ. ಸೊ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮ್ಗೆ ಅಲ್ಲಿ ಸಿಗುತ್ತೆ. ಓಕೆ, ಸೊ ಯು ಕ್ಯಾನ್ ಗೆಟ್ ದ ಲಿಂಕ್ ಆಫ್ ದೋಸ್ ಬ್ಯಾಚಸ್ ಇನ್ ದ ಡಿಸ್ಕ್ರಿಪ್ಷನಲ್ಲಿ ಬ್ಯಾಚ್ ಡೀಟೇಲ್ಸ್ ಇರುತ್ತೆ. ಯು ಕ್ಯಾನ್ ಜಸ್ಟ್ ಕ್ಲಿಕ್ ದ ಲಿಂಕ್. ರೈಟ್ ಎನಿ 5 ಡಿಫರೆನ್ಸಸ್ ಕಾಂಟ್ರಿಕ್ಟೈಸ್ ಆಸ್ಟಿಕ್ಟೈಸ್. ಈಗ ಆಸ್ಟಿಕ್ಟೈಸ್ ಅಂತ ಹೇಳಿದ್ರೆ ಬೋನಿ ಎಂಡೋಸ್ಕೆಲಿಟನ್, ಕಾಂಟ್ರಿಕ್ಟೈಸ್ ಅಂತ ಹೇಳಿದ್ರೆ ಕಾರ್ಟಿಲಾಜಿನಸ್ ಎಂಡೋಸ್ಕೆಲಿಟನ್ ಇರುತ್ತೆ. ಸೊ ಲೈಕ್ ವೈಸ್ ಏರ್ ಬ್ಲಾಡರ್ ಇಸ್ ಪ್ರೆಸೆಂಟ್, ಏರ್ ಬ್ಲಾಡರ್ ಇಸ್ ಆಬ್ಸೆಂಟ್. ಕಾಂಟ್ರಿಕ್ಟೈಸ್ ಅಲ್ಲಿ ಪ್ಲಾಕಾಯ್ಡ್ ಸ್ಕೇಲ್ಸ್ ಇರುತ್ತೆ, ಆಸ್ಟಿಕ್ಟೈಸ್ ಅಲ್ಲಿ ಟೀನಾಯ್ಡ್ ಸ್ಕೇಲ್ಸ್ ಅಥವಾ ಸೈಕ್ಲಾಯ್ಡ್ ಸ್ಕೇಲ್ಸ್ಗಳು ಇರುತ್ತೆ. ಸೊ ಹೆಟ್ರೋಸರ್ಕಲ್ ಫಿನ್ ಇರುತ್ತೆ, ಕಾಡಲ್ ಫಿನ್ ಇರುತ್ತೆ, ಹೋಮೋಸರ್ಕಲ್ ಕಾಡಲ್ ಫಿನ್ ಇರುತ್ತೆ. ಮೌತ್ ವೆಂಟ್ರಲ್ ಇರುತ್ತೆ, ಮೌತ್ ಟರ್ಮಿನಲ್ ಇರುತ್ತೆ. ಈ ತರ ಯಾವ್ದಾದ್ರು 5 ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ಡಿಫರೆನ್ಸ್ ಬರೆದ್ರೆ ಸಾಕಾಗುತ್ತೆ. ಡಿಫರೆನ್ಶಿಯೇಟ್ ಬಿಟ್ವೀನ್ ಕಾರ್ಡೇಟ್ಸ್ ಅಂಡ್ ನಾನ್ ಕಾರ್ಡೇಟ್ಸ್.
ಮೋಸ್ಟ್ ಕಾಮನ್ಲಿ ಆಸ್ಡ್ ಕ್ವಶನ್ 5 ಮಾರ್ಕ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲೇ ಆ ಟ್ಯಾಬ್ಯುಲರ್ ಕಾಲಮ್ ಕೊಟ್ಟಿದ್ದಾರೆ, ಅದೇ ಥರ ನೋಡ್ಕೊಳ್ಳಿ. ಸೊ ಈಗ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇದೆಯಾ ಇಲ್ವಾ, ಇದ್ರೆ ಎಲ್ಲಿದೆ, ಅಂದರೆ ಅದು ಡಾಟ್ಸ್ ಅಲ್ಲ, ವೆಂಟ್ರಲ್ಲ, ಸಿಂಗಲ್ಲ, ಡಬಲ್ಲ, ಹಾಲೋನಾ, ಸಾಲಿಡಾ, ಹೀಗೆ. ಅಥವಾ ಪೋಸ್ಟ್ ಏನಲ್ ಟೇಲ್ ಪ್ರೆಸೆಂಟ್ ಆರ್ ಆಬ್ಸೆಂಟ್, ಪ್ರೆಸೆಂಟ್ ಇನ್ ಕಾರ್ಡೇಟ್ಸ್, ಆಬ್ಸೆಂಟ್ ಇನ್ ನಾನ್ ಕಾರ್ಡೇಟ್ಸ್. ಸೊ ಅದೇ ಥರ ಗಿಲ್ಸ್ ಟಿಲ್ಸ್ ಆರ್ ಪ್ರೆಸೆಂಟ್ ಇನ್ ಕಾರ್ಡೇಟ್ಸ್, ಆಬ್ಸೆಂಟ್ ಇನ್ ನಾನ್ ಕಾರ್ಡೇಟ್ಸ್. ಈ ಥರ 5 ಡಿಫ್ರೆನ್ಸ್ಗಳನ್ನ ಬರೀಬೇಕಾಗುತ್ತೆ. ಎನ್ಯೂಮಿನೇಟ್ ದ ಸೈಲೆಂಟ್ ಫೀಚರ್ಸ್ of animal belong to the arthropoda. Most commonly asked. Arthropoda unique characteristic features ಗಳನ್ನ ಹೊಂದಿರುತ್ತೆ. Write about the general characteristic feature. ಅಂದ್ರೆ ಲೆವೆಲ್ ಆಫ್ ಆರ್ಗನೈಸೇಷನ್ ಬರೀರಿ, ಬಾಡಿ ಲೇಯರ್ಸ್ ಬರೀರಿ, ಅಂಡ್ ಆಲ್ಸೋ ಹೌದು ಸಿಲೋಮೆಟ್ ಅಥವಾ ಎ ಸಿಲೋಮೆಟ್ ಬರೀರಿ. ಆಲ್ಮೋಸ್ಟ್ ಇದೆಲ್ಲ ಸಿಲೋಮೆಟ್ ಆಗಿರುತ್ತೆ. ಮೆಟಾಮರಿಸಮ್ ದಟ್ ಮೀನ್ಸ್ ಸೆಗ್ಮೆಂಟೆಡ್ ಬಾಡಿಯನ್ನು ಹೊಂದಿರುತ್ತೆ. ಎಕ್ಸೋಸ್ಕೆಲಿಟನ್, ಕೈಟಿನಸ್ ಎಕ್ಸೋಸ್ಕೆಲಿಟನ್ ಇಸ್ ಪ್ರೆಸೆಂಟ್ ಅಂತ ಬರೀಬೇಕು. ಸೊ ನೆಕ್ಸ್ಟ್ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಅಂತ ಬಂದಾಗ ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್, ಈಮೋ ಸೀಲ್ ಮತ್ತೆ ಈಮೋ ಲಿಂಫ್ ಇರುತ್ತೆ, ಅಂಡ್ ಪ್ರಿಮಿಟಿವ್ ನರ್ವಸ್ ಸಿಸ್ಟಮ್ ವಿತ್ ಗ್ಯಾಂಗ್ಲಿಯಾ, ನರ್ವ್ ರಿಂಗ್ ಇನ್ನೆಲ್ಲ ನೋಡ್ಬೋದು ನಾವು. ಅಂಡ್ ಫೈನಲ್ ಆಗಿ ರೀಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಬರೀರಿ. ಎಕ್ಸ್ಕ್ರೀಟರಿ ಸಿಸ್ಟಮ್ ಲೈಕ್ ಮಾಲ್ಫಿಜಿಯನ್ ಟ್ಯೂಬ್ಯೂಲ್ಸ್ ಅಂಡ್ ಆಲ್ಸೋ ದ ಆಂಟೆನಲ್ ಗ್ಲ್ಯಾಂಡ್ಸ್ ಬರಿಬೇಕಾಗತ್ತೆ. ಲಿಸ್ಟ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಅನೆಲಿಡಾ. ಅನೆಲಿಡಾ 5 ಮಾರ್ಕ್ ಕೇಳೋ ಚಾನ್ಸ್ ಇರುತ್ತೆ. ಅನೆಲಿಡಾ ಆರ್ಥ್ರೋಪೋಡಾ ಮೇನ್ ಆಗಿ 5 ಮಾರ್ಕ್ ಕೇಳ್ತಾರೆ. ಇನ್ನು ಉಳಿದಿರೋದೆಲ್ಲ ಆಲ್ಮೋಸ್ಟ್ 3 ಮಾರ್ಕ್ಗೂ ಕೂಡ ಕೇಳಬಹುದು. ಎನ್ಲಿಸ್ಟ್ ಎನಿ 5 ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಫೈಲಮ್ ಟೀನೋಫೋರಾ. ಇಲ್ಲಿ ನೋಡಿ, ಈ ಟೀನೋಫೋರಾ ತುಂಬ ಸಿಂಪಲ್ ಆಗಿರೋ ಕಾನ್ಸೆಪ್ಟ್ಗಳಿರೋದ್ರಿಂದ 3 to 5 ಮಾರ್ಕ್ ಕೇಳೋ ಚಾನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೋಮ್ ಜೆಲಿಸ್ ಅಂತ ಕರಿತೀವಿ. ಸಿಲಿಯೇಟೆಡ್ 8 rows ಆಫ್ ಸಿಲಿಯೇಟೆಡ್ ಕೋಮ್ ಪ್ಲೇಟ್ಸ್ ಆರ್ ಪ್ರೆಸೆಂಟ್, ಹೆಲ್ಪ್ಸ್ ಇನ್ ಲೋಕೋಮೋಷನ್ ಅಂಡ್ ಆಲ್ಸೋ ಎಕ್ಸ್ಕ್ಲೂಸಿವ್ಲಿ ಮರೈನ್ ಇನ್ ನೇಚರ್. ಬಯೋಲ್ಯೂಮಿನೆಸೆನ್ಸ್ ಇಸ್ ವೆಲ್ ಮಾರ್ಕ್ಡ್, ಅದೆಲ್ಲ ಬರೀಬೇಕಾಗುತ್ತೆ. ರೀಪ್ರೊಡಕ್ಷನ್ ಬಗ್ಗೆ ಬರೀರಿ. ಓಕೆ, ಸೊ ನೆಕ್ಸ್ಟ್ ಎನ್ಯೂಮರೇಟ್ ದ ಸೇಲೆಂಟ್ ಫೀಚರ್ಸ್ ಆಫ್ ಮೊಲಸ್ಕಾ. ಮೊಲಸ್ಕಾ ಮೇನ್ ಆಗಿ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಲೈಕ್ ಲೆವೆಲ್ ಆಫ್ ಆರ್ಗನೈಸೇಷನ್, ಬಾಡಿ ಸಿಮಿಟ್ರಿ, ಬಾಡಿ ಲೇಯರು, ಸೆಗ್ಮೆಂಟೆಡ್ ಅನ್ಸೆಗ್ಮೆಂಟೆಡ್ ಆಗಿರುತ್ತೆ ಇದು. ಸೊ ಫೈನಲ್ ಆಗಿ ಎ ಸಿಲೋಮೆಟ ಆಗಿರುತ್ತೆ. ಅದನ್ನ ಎರಡರ ಬರೀರಿ. ಅದಾದ್ಮೇಲೆ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್, ದ ಬಾಡಿ ಇಸ್ ಡಿವಿಸಬಲ್ ಇನ್ ಟು ಹೆಡ್, ವಿಸರಲ್ ಹಂಪ್ ಅಂಡ್ ಆಲ್ಸೋ ವಾಟ್ ಇಸ್ ದಟ್ ಫೂಟ್ ಅಂತ ಬರೀಬೇಕು. ನೆಕ್ಸ್ಟ್ ಮ್ಯಾಂಟಲ್ ಕ್ಯಾವಿಟಿ, ಫೆದರ್ ಲೈಕ್ ಗಿಲ್ಸ್, ರ್ಯಾಡ್ಯುಲಾ, ರಾಸ್ಪಿಂಗ್ ಆರ್ಗನ್ ಅಂತ ಹೇಳಿರ್ತೀವಲ್ಲ, ಅದ್ರ ಬಗ್ಗೆ ಬರೀರಿ. ಆ್ಯಂಡ್ ಆಲ್ಸೋ ವಾಟ್ ಇಸ್ ದಟ್ ಆರ್ಗನ್ ಆಫ್ ಬೆಜಾನಸ್. ಟೆಕ್ಸ್ಟ್ ಬುಕ್ಕಿನಲ್ಲಿಲ್ಲ, ನೆನಪಿದ್ರೆ ಒಳ್ಳೇದು, ಅರ್ಜುನದಲ್ಲಿ ಹೇಳಿರ್ತೀವಿ ನಾವು ನಿಮಗೆ. ಸೊ ಫೈನಲ್ ಆಗಿ ರೀಪ್ರೊಡಕ್ಷನ್ ಬಗ್ಗೆ ಬರೀರಿ ಮಕ್ಕಳೇ. ಎನ್ಯೂಮರೇಟ್ ದ ಸೇಲೆಂಟ್ ಫೀಚರ್ಸ್ ಆಫ್ ಫೈಲಮ್ ಸಿಲೆಂಟ್ರೇಟಾ. ನಿಡೇರಿಯನ್ಸ್ ಯಾಕೆ ಕರೀತಾರೆ, ಅಲ್ಲೇ ಒಂದು ಪಾಯಿಂಟ್ ಸಿಕ್ಬಿಡುತ್ತೆ ನಿಮಗೆ. ಗ್ಯಾಸ್ಟ್ರೋವಾಸ್ಕ್ಯುಲರ್ ಕ್ಯಾವಿಟಿನ ಅಬ್ಸರ್ವ್ ಮಾಡ್ತೀವಿ. ರೈಟ್ ದ ಸೈಂಟಿಫಿಕ್ ನೇಮ್ಸ್ ಆಫ್ ದ ಫಾಲೋಯಿಂಗ್ ಲೈಕ್ ಡೆವಿಲ್ ಫಿಶ್, ಆಕ್ ಫಿಶ್, ಡಾಗ್ ಫಿಶ್. ನೋಡಿ, ನಾನು ಇದನ್ನ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲೂ ಕೂಡ ಕೊಟ್ಟಿದ್ದೀನಿ, ಇಲ್ಲೂ ಕೂಡ ಕೊಟ್ಟಿದ್ದೀನಿ. ಅಂದರೆ ದೇ ಮೇ ಆಸ್ಕ್ ಎನಿ ಕೈಂಡ್ ಆಫ್ ಕ್ವಶನ್ ರಿಲೇಟೆಡ್ ಟು ದಿಸ್. ಅಂದರೆ ಯಾವುದೇ ಸೈಂಟಿಫಿಕ್ ನೇಮ್ಸ್ಗಳನ್ನ ಕೊಟ್ಬಿಟ್ಟು ಕಾಮನ್ ನೇಮ್ ಬರೀರಿ ಅಂತ ಕೇಳ್ಬೋದು. ಸೊ ದೇ ಗೋನ ಆಸ್ಕ್ ಕಾಮನ್ ನೇಮ್ಸ್ ಅಂಡ್ ಆಸ್ಕ್ ಯು ಟು ರೈಟ್ ದ ಸೈಂಟಿಫಿಕ್ ನೇಮ್ಸ್. ಯಾವ್ದು ಬೇಕಾದರೂ ಹಾಕ್ಬೋದು. ಸೊ ಹಾಗಾಗಿ ನೋಡೋಣ, ಕಮೆಂಟ್ ಮಾಡಿ ಮಕ್ಕಳೇ. ಟ್ರೈ ಟು ಕಮೆಂಟ್ ವಾಟ್ ಈಸ್ ದ ಸೈಂಟಿಫಿಕ್ ನೇಮ್ ಆಫ್ ಡಾಗ್ ಫಿಶ್. ಯಾಕೆ ಗೊತ್ತಾ ಡಾಗ್ ಫಿಶ್ ಅಂತ ಕರೀತಾರೆ? ಇಸ್ ದಟ್ ಬಿಕಾಸ್ ಆಫ್ ದ ಸ್ನೌಟ್ ಸ್ಟ್ರಕ್ಚರ್, ಅದ್ರದ್ದು ಮೂತಿ ಡಾಗ್ ಥರ ಇರುತ್ತೆ, ಅದಕ್ಕೋಸ್ಕರ ಅಂತಾನಾ? ಇರುತ್ತಾ ಇರಲ್ವೋ? ನೋಡಿದ್ದೀರಾ ಅಟ್ಲೀಸ್ಟು. ಸೊ ಯೂಶಲ್ ಆಗಿ ಅದ್ರದ್ದು ಸ್ಮೆಲ್ ಪವರ್ ಇರುತ್ತಲ್ಲ, ಕೆಪಾಸಿಟಿ, ಅದು ಡಾಗ್ ಥರ ಇರುತ್ತೆ. ಡಾಕ್ಗೂ ಕೂಡ ಕೆಪಾಸಿಟಿ ಇದೆ ಅಲ್ವಾ? ಸೊ ಅದಕ್ಕೋಸ್ಕರ ಅದನ್ನು ಡಾಗ್ ಫಿಶ್ ಅಂತ ಕರೀತಾರೆ. ಸೊ ವಾಟ್ ಇಸ್ ದ ಸೈಂಟಿಫಿಕ್ ನೇಮ್ ಆಫ್ ಡಾಗ್ ಫಿಶ್? ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಮಕ್ಕಳೇ. ಆ್ಯಂಡ್ ರೈಟ್ ಎನಿ 5 salient ಫೀಚರ್ಸ್ ಆಫ್ ದ ಕ್ಲಾಸ್ ಮೆಮೇಲಿಯಾ. ಮೇನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ಏನೋ, ಎಕ್ಸ್ಟರ್ನಲ್ ಪಿನ್ನ ಇಸ್ ಪ್ರೆಸೆಂಟ್ ಓನ್ಲಿ ಇನ್ ಮ್ಯಾಮಲ್ಸ್. ಡಯಾಫ್ರಾಮ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ದ ಥೊರಾಕ್ಸ್ ಅಂಡ್ ಅಬ್ಡಮನ್ ಓನ್ಲಿ ಇನ್ ಮ್ಯಾಮಲ್ಸ್. ಸೊ ಟೀತ್ ಡಿಫ್ರೆಂಟ್ ಟೈಪ್ ಬಂದಾಗ ಹೆಟ್ರೋಡಾಂಟ್, ಡೈಫಿಯೋಡಾಂಟ್, ಥೀಕೋಡಾಂಟ್, ಅದ್ರ ಬಗ್ಗೆ ಬರೀರಿ. Then try to write about the exoskeleton. Okay. Ended with glass, nails and also hooves. So ಕೆಲವುಗಳಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ರೈಟ್ ಎನಿ 5 salient ಫೀಚರ್ಸ್ ಆಫ್ ಮೆಮೇಲಿಯಾ ಆಯಿತು. ಎನ್ಲಿಸ್ಟ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ರೆಪ್ಟೀಲಿಯಾ ಆಗ್ಬಹುದು. 3 ಮಾರ್ಕಲ್ಲಿ ಕೂಡ ನಾನು ನಿಮ್ಗೆ ಹೇಳಿದ್ದೆ ಅಡಾಪ್ಟೇಷನ್ಸ್, ಬರ್ಡ್ಸ್ ಯಾವ ಥರ ಅಡಾಪ್ಟ್ ಮಾಡ್ಕೊಂಡಿರುತ್ತೆ ಫ್ಲೈಟಿಂಗ್ಗೆ ಅಂತ ಹೇಳಿ. ಸೊ ಎಲ್ಲ 5 ಮಾರ್ಕ್ಗೆ ಇರುತ್ತೆ ಮಕ್ಕಳೇ. ಸೊ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳಿದ್ರೆ FA1 ಮ್ಯಾರಥಾನ್ ಫಸ್ಟ್ PUC ಆಗಿದೆ. ಸೊ ಅದನ್ನು ವಾಚ್ ಮಾಡ್ಬೋದು. ಸರ್ ನಾನು KCETಗೂ ಪ್ರಿಪೇರ್ ಆಗ್ತಾ ಇದ್ದೀನಿ, ಬೋರ್ಡ್ಗೂ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ ಟು ಅರ್ಜುನ KCET 2027 ಬ್ಯಾಚ್. ಸೊ ಜಾಯಿನ್ ಆಗಿ ಕ್ರ್ಯಾಕ್ KCET ಆ್ಯಂಡ್ ಬೋರ್ಡ್ ಆಸ್ ವೆಲ್. ಓಕೆ, ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ ಎವ್ರಿ ಒನ್. ಬಾಯ್ ಬಾಯ್.